ಇನ್ನಿತ ಈ ಕಜ್ಜೆಗಳು ಮಲ್ಲಬಿದ್ದರಾದ ವೈದ್ಯನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರೇ ತಾರದಾ ಮೇಲೆ ಮೋಕೆಡೆ ಎತ್ಕೊಂಡು ಈ ದೇಶಕ್ಕೆ ಸರ್ಕಾರದಿಂದ ಮುಡಿಪು ಪರಿಹಾರ ನಿಪುಣ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮೀರಾ ಜೆ ಪಣಿಕರ್ ಮೇಲೆ ಅತಿಥಿಗಳಿಗೆ ಎತ್ಕೊಂಡು ಅಂಚನೆ ಭಾಷಾ ಸಂಘದ ಕಲ್ಪಾಧಿರಾಯಿದ ಅಮಿತಾ ಅಲ್ವಾ ಮ್ಯಾಮ್, ಸ್ನೇಹ ಮ್ಯಾಮ್, ಪೃಥ್ವಿ ಮ್ಯಾಮ್, ಮುಖ್ಯದಿಂದ ಮೋಕೆಡೆ ಎತ್ಕೊಂಡು ಭಾಷಾ ಸಂಗಮದ ಕಲ್ಪಾಧ್ಯಾಯ ಇಡೀ ಏರ್ಪಟ್ಟಿ ಮೇಲೆಗೆ ಕಜ್ಜಗಳಿಗೆ ಎತ್ಕೊಂಡು ಅಂಚನೆ ಜಿತ್ತು ಚಾವಡಿದ ಸಭೆಯಲ್ಲಿ ಒಲಗಾದಿ ಕೂಡ ಮಾತಾ ಬಂಧುವಿನ ಮೋಕೆ ಬಂಧುಗಳೇ, ಮಾತರಿಗೆಲ್ಲ ಮೋಕೆದ ನಮಸ್ಕಾರಗಳು. ಈ ದಿನ ಈ ಶಾರದಾ ವಿದ್ಯಾಸಂಸ್ಥೆ ಶಾರದಾ ಕಾಲೇಜು ನಡಪರಪಡಿದ ತುಳುನಾಡ ಐಸಿಯ ತಮ್ಮನ ಈ ಬೊಳ್ಳಗಂಟದ ಲೇಸದ ಯಾರು ಬಾರಿ ಅತಿ ವ್ಯಕ್ತಿಯಲ್ಲಿ ಮೋಕೆಡೆ ಭಕ್ತಿಯಲ್ಲಿ ಬದಿಪರಾಮರ್ಶೆ ಈ ಲೇಸದ ಮುಖಾನ್ವೇಷಣ ಈ ಕಾಲೇಜಿನ ಪ್ರಾಂಶುಪಾಲರಾಗಿದ್ದಾರೆ ಮೀನಾಗಿ ಪಡಿಕರ್ ಮೇಡಮ್, ಅಂಚನೆ ಈ ತುಳು ವಯಸ್ಸಿರದ ಲೇಸ್ದ ಇರೋಡಪ್ಪ ಮಾತಾ ಶಿಕ್ಷಕ ಬಂಧುಗಳು, ವಿದ್ಯಾರ್ಥಿ ಮಿತ್ರರು, ಈ ಲೇಸ್ ಕುಲ್ಲಕ್ಕೆ ಮಾತ್ರ ಎಲ್ಲ ಬಜ್ಜೆ ಎಲ್ಲ ಬಜ್ಜೆ ಎಲ್ಲ ಬಂದು ದಾಯಿಕ ಬಜ್ಜೆ ಬಜ್ಜೆ ಬರ್ಬೋದು ತುಳುವಿನ ಸಂಪ್ರದಾಯ ಬಜ್ಜೆ ಬಜ್ಜೆ ದಾಯಕರು ಒಕ್ಕಡೆ ಕುಸಲ ತಗೊಂಡೆ ನಮ್ಮ ಹಿರಿಯಕಲ್ಲಿ ಪಾತ್ರ ನಾಲ್ಕೈದು ಪಾತ್ರ ನಿಂತು ಬೇರೆ ಪಾತ್ರ ಹಚ್ಚಿ ಸ್ವಲ್ಪ ಇಲ್ಲಿ ನಮ್ಮ ಹೆಚ್ಚಿನ ನಮ್ಮ ವ್ಯವಹಾರ ಅದೆಲ್ಲ ಹೆಚ್ಚಿನ ಸಂದರ್ಭ ನಮ್ಮ ಅಗ್ರಿಮೆಂಟ್ ಬಂತು ಅಗ್ರಿಮೆಂಟ್ ಇನ್ ರಿಟರ್ನ್ ರೈಟಿಂಗ್ ಅಗ್ರಿಮೆಂಟ್ ದುಂಬುದಾಕಲ್ ನಂಚ ದುಂಬುದಾಕಲ್ ಬಾಯಿ ಪಾತ್ರೆ ಬರೆಯೋದಂಡ ಅವೇ ಅಂತಿಮ ಪಾತ್ರ. ಆ ಪಾತ್ರ ಸಾಕ್ಷಿಯ ಆ ಪಾತ್ರ ಸಾಕ್ಷಿಯಾದ ಈ ಬಜ್ಜೆ ಬಜ್ಜೆ ಕೊರ್ಪುನ ಮೂಲ ಕಾರಣ ಅವು ಆ ವಿಶ್ವಾಸ ಅದನ್ನ ಆ ಒಡಂಬಡಿಕೆ ಒಂದು ಸಾಕ್ಷ್ಯ ಕೊಂಚಿ ಕಡೆ ಪವಿತ್ರ ಕೊಂಚ ಕಡೆ ಕೊಂಚಿ ಬರಿಬಲ್ಲ ಮೌಲ್ಯ ಬರಿಬಲ್ಲ ತೂಕ ಅಂಚಾದ ಖಾಲಿ ಒಂಜಿ ಬಚ್ಚೆ ಮಲ್ಪನ ಒಂಜಿ ವಸ್ತು ಮಾತ್ರ ಆಯ್ತ ಬೇರೆ ಒಂಜಿ ಭಾವನೆ ದಾಯ ಪಂಡ ಇಂಚಿತ್ತಿನ ಸಾರ ವಿಷಯ ನಮ್ಮ ತುಳುನಾಡು ನಮಗೆ ತಿವರ್ತಿ ನಮ್ಮ ಎಂತೋ ಸಂದರ್ಭ ಇನ್ನಿಂತ ದಿನಟ ನಾನೇ ಅಂದ್ಕೊಂಡ ತುಳು ತುಳು ಒರಿಪಾವಿದ್ದ ಅಂದ್ಕೊಂಡ ರಾಧವನ್ ಪರ್ಟಿಕಲ್ ಮಾತ್ರ ತುಳು ಒರಿಪಾಯ ನೇಮ ಕೋಲ ಅವನಿಂದ ಮೊಬೈಲ್ ಬಂದು ಹೋಗ್ಬಾರು ಫೋಟೋ ತೆಗ್ಬಾರು ಅಪ್ಲೋಡ್ ಇದು ಮಾತ್ರ ತುಳು ಬದುಕಂದುಕೊಂಡು ಬಾರಿ ವಿಸ್ತಾರವಾದ ತುಳು ಬದುಕು, ನಮ್ಮ ಭಾಷೆ, ನಮ್ಮ ನೀರು, ನಮ್ಮ ಪರಿಸರ, ನಮ್ಮ ಊರು, ನಮ್ಮ ತುತ್ತ ಇರ್ತಾರೆ, ನಮ್ಮ ಅಡ್ಡಿಲಾಗಿದ್ದಾರೆ, ಇನ್ನು ಮಾತ್ರ ತುಳುತ್ತಾರೆ. ನಮ್ಮನೆ ತುತ್ತ ಇತ್ತ ಅನ್ಕೊಂಡೆ, ತುಳುನಾಡಿನ ತುತ್ತ ಇತ್ತ ಡ್ರೆಸ್ ನಮಗೆ ನಮ್ಮ ಹಿರಿಯಕ್ಕೆ ಮುಖಾಂತರ ಬಂದ ನಮಗೆ ತುತ್ತ ಇದ್ದವು ಬೇಕೂರು ಟಿಕ್ಲಿಕ್ಕೆ ತುಯರ್ತಿ ಅದರಿಂದ ನಮ್ಮಡನೆ ಉಪ್ಪನ ತಿಂಡಿ ತರಿಸ್ತೇವೆ ಅವು ಬೇಟೆಯವರು ತುಯರ್ತಿದ್ದಾರೆ. ನಮ್ಮಡನೆ ಉಪ್ಪನ ಚಿತ್ರನ ಕುಲ ಮಾತು ಇನಿ ಶಾರದಾ ಆಯುರ್ವೇದಿಕ್ ಕಾಲೇಜ್ ಆಯುರ್ವೇದ ಅಂದ್ರೆ
ಪನ್ಪಾಯಿನಿ ಅಂಡ ನಮ್ಮ ಹಿರಿಯಕ್ಕಳು ಐದು ಕುಲ ಮರದಿಂದ ಮಾಡೋದು ಅತ್ತಂಡ ನಿಖಿಲ ಹಿರಿಯಕ್ಕಂಡ ಕೇಳ್ತಾ ಗೊತ್ತು ಅತ್ತನ್ನ ಪನೋದುಂಟು ಪ್ರತಿಯೊಂದು ಊರುಟ್ಲ ಅತ್ತನ್ನ ಪ್ರತಿಯೊಂದು ಇಲ್ಲ ಅಂತ ಒಂದು ಹಿರಿಯಕ್ಕಳು ಅತ್ತಂಡ ಒಂದು ಪ್ರಾಯದಾದ ಮರ್ದು ಕೊರ್ಪುನಾರ ಅಪ್ಪಾಗಲ್ಲಿ ಜ್ಞಾನ ಓದ್ಕೊಡೋದು ಬರ್ತದೆ ಅಕ್ಕಲ್ಲ ನಿಖಿಲಕ್ಕ ಶಾಲೆಗೆ ಹೋಗಿ ನಕ್ಲ ಪುಸ್ತಕ ಓದು ನಕ್ಲ ಜ್ಞಾನ ಪರಂಪರೆ ಜ್ಞಾನ ಭಂಡಾರ ಹಾಕಿ ಬಂದ್ಕೊಡೋದು ಬರ್ತದೆ ಆಮೇಲೆ ಇಂಡಿಜಿನಿಯಸ್ ನಾಲೆಜ್ ದೇಶೀಯವಾದ ಜ್ಞಾನ ಪರಂಪರೆ ಈ ದೇಶೀಯವಾದ ಜ್ಞಾನ ಪರಂಪರೆ ತುಳುತ್ತಲೇ ಆಯ್ತು ಜ್ಞಾನ ಪರಂಪರೆ ಅಂಜನೆ ನಮ್ಮನೆ ಊರದ ವಾದ್ಯ ಪರಿಕರ ಇನ್ನಿತ ನಿಖಿಲ್ ಬ್ಯಾಂಡ್ ನಾಸಿಕ್ ಬ್ಯಾಂಡ್ ಇಂಚಿನ ಮರ್ತು ನಮ್ಮನೆ ತುಳುನಾಡಿನೇ ಒಂಜಾತ್ ವಾದ್ಯ ಪರಿಕರಗಳು ಡೋಪ್ ಇದು ಉಲ್ಪಲ ತಿಗರ್ದಿತ್ತು ಹೊರಗ ಸಮುದಾಯದಲ್ಲಿ ಮೂಲಡು ಅಕ್ಕಲೇ ಬಂತದ್ದು ಅಕ್ಕಲೇ ಗೊತ್ತು ಕಂಬಳಾಪನ ಗುಣಾನಿ ಕಂಬಳದಾನಿ ಅದನ್ನ ಬೇರೆ ಲೇಸ್ ತಗೊಂಡ್ರೆ ಡೋಲು ಕೊಟ್ಟದ್ದು ಬೋಯರೆ ಆ ಡೋಲು ಹೋಗ್ಬೇಕು ಆ ಡೋಲು ತುಳಿಯ ತಿಕ್ಕುಳಿನಾಡ ರೇ ತುಳುನಾಡಿನ ಮಾತ್ರ ದುಡಿ ಚೋಮನ ದುಡಿ ನಿಖಿಲ ಕೆಲವರು ಕೇಂದ್ರ ಪದಾರ್ಥನ ಓದು ಐದು ಬರ್ಬಣ್ಣ ದುಡಿ ಉಂಟಲ್ಲ ಅವು ತುಳುನಾಡಿನ ಮಾತ್ರ ದುಡಿ ನಲಿಕೆ ಅಂತ ಈ ವಾದ್ಯ ಪರಿಕರ ನಮ್ಮನೆಯ ಎತ್ತೋ ಇನಿ ಎದೋ ಅಲಿದು ಬಂದು ಅಂತ ಬಳಕೆ ಗಿಜ್ಜಂದೆ ಅಂತ ಒಂಜಿ ಚಂದ್ರವಾದ್ಯ ಅಂತ ಸೂರ್ಯವಾದ್ಯ ಈ ಮುಂಡಾಸ್ ವಾದ್ಯ ಅಂತ ಮಾಡ್ತಾರೆ ಮುಂಡಾಸ್ ವಾದ್ಯ ಇಂಚ ಮುಂಡಾಸಲಕ್ಕೆ ಕಟ್ಟರು ಎದುರು ಬೇಕು ಇಂಚಿ ಆ ರಿಂಗದಲ್ಲಿ ಅದಕ್ಕೆ ಚರ್ಮದ ಅಂದು ಐದು ಕಟ್ಟನ ಚಕಲು ಓದ್ಬಿಟ್ಟು ಹೋಗ್ಬೇಕು ಬೇರೆ ವಾದ್ಯ ಪರಿಕರದಾಗಿ ಮಾತ್ರ ಒಟ್ಟಡು ಹೋಗ್ಬೇಕು ಪಂಚವಾದ್ಯದಾಗಿ ಅವು ದೇವಸ್ಥಾನದ ಮಠಾಟ ತನ್ನ ದೇವಸ್ಥಾನದ ಆಪಣ ಚಿಂತನ ಉತ್ಸವದ ಇನಿ ಅಂಚಿನ ವಾದ್ಯ ಪರಿಕರಗಳು ನಡೆಸಿ ಮುಂಡಾಸ್ ವಾದ್ಯ ಮುಂಡಾಸ್ ವಾದ್ಯ ಇಚ್ಚಿ ಮುಂಡಾಸ್ ವಾದ್ಯದಲ್ಲಿ ಎರಡಾದ್ರು ಕೊಡೋದ್ರಿಂದ ಉಡುಪಿಡು ಹೋಗಿ ಪ್ರಭಾಕರ್ ಶೇಟಿ ಅನ್ನು ಮಾಡಿದ್ರು 72-75 ವರ್ಷ ಇದು ಯಾರೆಲ್ಲ ಆ ಪರಿಕರ ಬಳಕೆ ಬಂದದ್ದು ಇಂದು ಇಂಚಿತ ದಾಯಕ ನಮ್ಮಡ ದಾದ ಮತ ಇತ್ತಲೆಂದು ಬಂದ್ರೇನು ಅದನ್ನ ನಮ್ಮ ತುಳು ಪಟ್ಟ ಆಯ್ತ ವಿಸ್ತಾರ ಆಯ್ತ ಅಗಾಧತೆ ದಾದಾನ ನಮ್ಮ ತೆರೆಯೊಂದು ಕೊಡೋದು ಅಂಚಾದ ನಮ್ಮನೇ ಐನ ವಾದ್ಯ ಪರಿಕರ ನಮ್ಮನೇ ಐನ ತುತ್ತ ಇತ್ತು ನಮ್ಮನೇ ಐನ ಅಡ್ಡಿಲ್ ಅದನ್ನ ತಿಂಡಿ ತರಿಸ ನಮ್ಮನೇ ಐನ ಕುಲ ಬಂತು ನಮ್ಮ ಊರ್ದ ಕುದರ್ದಲ್ಲಿ ತುಳುನಾಡಿನಲ್ಲಿ ಪ್ರತಿ ಒಂಜಿ ಊರದ ಕುದರಗೆಲ್ಲ ಐದ ಪಿರವಣಿಗೆ ಹಿನ್ನೆಲೆ ಇಲ್ಲಿ ನಮ್ಮ ವ್ಯಕ್ತಿಲ್ಲ ಕುದರ್ದಿದ್ದು ನಮ್ಮ ಊರಿಗೆ ಕುದರ್ದಿಲ್ಲ ನಮ್ಮ ಹಿರಿಯಕಲ್ಲ ಕಾಲ ಅಂಚೆ ಆ ಊರದ ಕುದರ್ದಿ ಅದಕ್ಕೆ ಕುಟುಂಬದ ಸಂಬಂಧ ಒಂದು ಜಲವಾಚಕ ಸಂಬಂಧ ಅನ್ಕೊಂಡು ನೀರು ಬರಬೋಗನ ಸುಧರಿತ ಆ ಊರು ಅತ್ಯಂತ ಪರಿಸರ ಈ ಭೌಗೋಳಿಕ ಕಾರಣ ಊರು ನಮ್ಮ ಕುದರ್ದಿ ಪುನಚಿಂತನ ಕಾರಣ ಅತ್ಯಂತ ಪೌರಾಣಿಕమైన ಹಿನ್ನೆಲೆ ಇನ್ನಿತ ಈ ಶಾಲಾ ಕಾವ್ಯಗಳು ಕೊಂಡ ಪಿಲಿಕೂರು ದಾಯಿಗೆ ಪೇರು ಅಂಜಿಕಾಲಡು ಪಿಲಿ ಮಾತ ಬರ್ತದ ಪೋತನ ಸುತ್ತಂತನ ಊರು ಕುಂಟಾಡು ಪಿಲಿಕುಲ ಅಂತ ಪಿಲಿಕುಲ ಅಂತ ತಗೊಂಡು ಚೆಂಬು ಕೊಟ್ಟೆ ಒಂದು ಅತ್ತಂಡ ಉಳ್ಳಾಳ ಕುಡ್ಲ ಪೂಪಾಡಿ ಕಲ್ಲು ಕೋಟೆ ಕೋಟೆದ ಸುತ್ತ ತಿರ್ತಾರೆ ನೀರು ಕೊಡ್ತಂದಾಗ ಕಾರ್ ನೀರು ಪ್ರತಿ ಒಂಜಿ ಊರು ಜಪ್ಪು ತಗ್ಗದ ಜಾಗ ಇದ್ದ ಜಪ್ಪು ಎತ್ತರದ ಜಾಗ ಇದ್ದ ಪದವ ನಿಖಿಲ್ ಮಾತ ಚೆಂಪು ಗುಡ್ಡೆ ತೋನಾಗ ಬಹುಶಃ ಚೆಂಬುದಲ್ಲ ತೋಜಿದ್ದು ಬೇರೆ ಅಂಚಾದ ಪ್ರತಿ ಒಂಜಿ ಎಲ್ಲ ಊರು ಕಾಪಿ ಕಾಡು ನಿಖಿಲ್ ಇಲ್ಲಿ ಮಾತ್ರ ವನ ಮಹೋತ್ಸವ ಅಂತ ನಮ್ಮ ಹಿರಿಯ ವನ ಮಹೋತ್ಸವ ಬಹುಶಃ 3-4 ವರ್ಷಗಳ ತುಂಬಿ ನಮ್ಮ ಹಿರಿಯಕನ ಒಂಜಿ ಕಲ್ಪನೆ ಊರುಡುವಂತೆ ಕಾಡು ಒಲಿಯುವುದು ನಮ್ಮ ಇಲ್ಲಿ ಬನ ನಾಗಬನ ಇನ್ನೆಲ್ಲ ಅಂಚನೆ ಊರುಡುವಂತೆ ಕಾಡು ಒಲಿಯುವುದು ಪರಿಸರದ ಸಮತೋಲನ ನಮ್ಮ ಒರಿತನು ಯಾರೇ ಕಟ್ಕೊಂಡೆ ಅಂತ ಇಂಡಿಜಿನಿಯಸ್ ನಾಲೆಜ್ ಇಂದ ದೇಶೀಯವಾದ ಜ್ಞಾನ ಪರಂಪರೆ ನಮ್ಮ ಕದ ಇತ್ತಲು ಕಲ್ಪನೆ ಮಾತ್ರ ಸಾಕ್ಷಿ ಅಂಚಾದ ಕಾಪಿ ಕಾಡು ಪಂಡ ಕಾಪಿಯಾಪನ ಕಾಡು
ಒಂತೆ ಊರುಡೊಂತೆ ಕಾಡು ಕಾಪಲಿ ನಿಖಿಲೆ ಕಾಪು ಏನ್ ಕಾಪು ಮಾತೇನ ಕಾಪಿನ ಕಾಡು അടുക്ക എന്നുള്ള ഉദാഹരണം ಕಾಪಿ ನಡಕ ಕಾಪಿ ಕಾಡು ಜನಗಳಿಗೆ ಸುಮಾರು ಉದಾಹರಣೆ ಗೊತ್ತು ಪಂಚಾಯತ್ ಪ್ರತಿ ಒಂಜಿ ಆಚಾರ ವಿಚಾರ ನಡೆಕದ ಪಿರವುಲ ನಮ್ಮ ಕಲ್ಲ ನಮ್ಮ ಹಿರಿಯ ಕಲ್ಲ ಆಯ್ತ ಪಿರವುಡಂಗಿ ಸದುದ್ದೇಶ ಬಂದ್ರೆ ಸಾಹಿತ್ಯದ ವಿಚಾರ ಬಂದಾಗ ಇದು ಇಲ್ಲಿ ಜೋಕು ಅದನ್ನ ವಿದ್ಯಾರ್ಥಿಗಳಿಗೆ ಏನು ತುಳುಡು ದಾದ ಉಂಟು ಅಂದು ಮೇಲೋಟದ ತೆಗೆದು ಒಪ್ಪಂದ ಕಾಣ ಒಂದಕ್ಕೆ ಆಳವಾದ ಅಧ್ಯಯನವನ್ನು ಪೋಯರ್ನ ಇನ್ನಿಕಲ ಒಡೆನಾಥ ಡಿಜಿಟಲ್ ಪ್ಲಾಟ್ಫಾರ್ಮ್ ಕೊಂಜಾತ್ ತುಳು ಪುಸ್ತಕದ ಪೋಲಿ ನಿಖಿಲ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗ್ರಂಥಾಲಯ ಗೊತ್ತಾಗ ಸುಮಾರು 2,000 ತುಳುತ್ತ ಸಾಹಿತ್ಯ ಕೃತಿಗಳು 2,000 ಈಗ ಆಶ್ಚರ್ಯ ಒಕ್ಕಂಜಿ 2,000 ತುಳುತ್ತ ಬಗ್ಗೆ ಬೇರೆ ಭಾಷೆ ಕನ್ನಡ ಇಂಗ್ಲಿಷ್ ಮಲಯಾಳಂ ಕೃತಿಗಳು ದಾದ ಮಾತು ಮುಂದು ತುಳು ದಯಾನ ಎಕಡೆ ಸ್ವರೂಪನಿಗಳ ಲಕ್ಷ್ಯ ಬಂದ ನಾನು ಕೇಳಿದೆ ತುಳುಡು ದಾದ ಉಂಟು ಒಂದು ಕೇಳಿ ಎಂಕಲ್ಗೆ ತುಳುಡು ದಾದ ಇಜ್ಜಿ ಇದು ಜಾತರಿಗೆ ದೇಶೀಯ ಜ್ಞಾನ ಮಾಡ್ಕೊಂಡ ಎಲ್ಲಿಯ ಪುಸ್ತಕಗಳಿಗೆ ಇದೊಂದು ಭಯ ಅಂಚೆ ತುಳುತ ಸಾಹಿತ್ಯ ವಿಚಾರಗಳ ತುಳುತ ಸಾಹಿತ್ಯ ಪ್ರಕಾರ ನಮ್ಮ ಕನ್ನಡ ಅದನ್ನ ಇಂಗ್ಲಿಷ್ ಅದನ್ನ ಬೇರೆ ಭಾಷೆದ ಸಾಹಿತ್ಯ ಪ್ರಕಾರ ವೈನ್ ಮಾತ್ರ ಓದುವನ ಕತೆ ಕವನ ಕಾದಂಬರಿ ಮಹಾಕಾವ್ಯ ಇಂಚಿತರ ಮಾತ್ರ ತುಳುಟ್ಲ ಬಂದನು ಮಹಾಕಾವ್ಯದ ಸಮೇತ ಭಾಗವತನೋ ಮಹಾಭಾರತನೋ ರಾಮಾಯಣನೋ ದೇವಿ ಮಾರ್ಗ ಇಂಚಿತರ ಮಾತ್ರ ಕಾವ್ಯ 14ನೇ ಶತಮಾನನೇ ನಮ್ಮ ಇಂಡಿಯಾಕ್ಕೆ ಅಲ್ಲಿ ತುಳುತ ಲಿಪಿಟ್ ತಾಳೆ ಗರಿತ್ ಬರೆದು ಕೊಡ್ತೇವೆ ಇದೇ ಮಾತ್ರ ನಮ್ಮ ನಿಖಿಲೆಗೆ ಮಾತರೆಗಳ ಸರ್ವರೆಗಳ ಓದಲೆ ದಿಕ್ಕಲೆಕ್ಕ ಆವುಡು ಪ್ರಕಾರ ಐದು ಪುಸ್ತಕ ರೂಪಗೊಂಡ ಕನ್ನಡ ಭಾಷೆಗೆ ತರ್ಜುಮೆ ಬಂದಿದೆ ಸುಮಾರು 1972 ಹೊತ್ತುಡು ತುಳುತ ಬರವಣಿಗೆ ಆಧುನಿಕ ಬರವಣಿಗೆದ ಕಾಲಘಟ್ಟ ಆರಂಭ ಯಾಕೊಬ್ಬ ಬಸಲ್ ಮಿಷನ್ ಕುಡ್ಲಾಗ ಬರ್ಬೇಡ ಸರ್ವೇರೆಗಳ ಶಾಲೆ 1933 ಶಾಲೆಯಿಂದ ಸ್ಥಾಪನೆ ಮಾಡಿದ್ರು ಐದು ಪಕ್ಕ ತುಳುತ ಬಗ್ಗೆ ಎಲ್ಲ ಮಲ್ಲ ಮೋಕೇಡು ಅಧ್ಯಯನ ಪಕ್ಕ ಬರೆಪಾಯ ಪ್ರಯತ್ನ ಮಾಡಿದ್ರು ನಿಖಿಲ್ ಕಿಟ್ಟೆಲ್ಗೆ ಕಿಟ್ಟೆ ಕನ್ನಡ ಓದಲಿಕ್ಕೆ ಮಾತ್ರ ಕನ್ನಡದ ಶಬ್ದಕೋಶದ ಕಿಟ್ಟೆಲ್ ಬಂದಿರಿ ಕನ್ನಡದ ಡಿಕ್ಷನರಿಯನ್ನು ಯಾರು ಕಿಟ್ಟೆಲ್ ಅದೇ ಕಿಟ್ಟೆಲ್ ಅವರು ಎಲ್ಲಿ ಆ ಡಿಕ್ಷನರಿ ತಂದ್ರು ಅಂತಂದ್ರೆ ಮಂಗಳೂರಿನಲ್ಲಿ ಕೇಂದ್ರವಾಗಿ ಕುಳಿತುಕೊಂಡದನ್ನು ಸುಮಾರು 20 ವರ್ಷಗಳಷ್ಟು ಇಡೀ ಕನ್ನಡ ನಾಡು ಸುತ್ತಾಡಿ ಅವರು ಕನ್ನಡದ ಒಂದು ಶಬ್ದಕೋಶವನ್ನು ತರುವುದು ಅದೇ ಸಮಯದಲ್ಲಿ ಅವರ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತ ಮೆನ್ನರ್ ಅವರು ತುಳುವಿನ ಮೊದಲ ಡಿಕ್ಷನರಿಯನ್ನು 1986 ತರ್ತಾರೆ ಮೆನ್ನರ್ ಅಗಸ್ಟ್ ಮೆನ್ನರ್ ಅಂತಂದ್ರೆ ಸುರುತ ತುಳುತ ಶಬ್ದಕೋಶ 1980 ಆಚೆಗೆ ಕೊನಪೆ 1988 ತುಳುತ ಪಾಡದಲ್ಲಿ ಮಿಷನ್ ಅಡಿಮಟ್ಟದ ಕೂಡ ತುಳುತ ಪಾಡದ ಸಂಗ್ರಹ ಇಚ್ಛ ನಮಗಿಲ್ಲ ತುಳು ಬಣ್ಣ ಇಚ್ಛೆ ಅನ್ಕೊಂಡವು ಮೌಖಿಕ ಪರಂಪರೆಯನ್ನು ನಮ್ಮ ಹಿರಿಯಾಗಲೇ ಪಾಡದ ಮನೆಯ ಸುರುಮಂತ ಇರೋದಾಗ ಪಾಡದ ಮನೆ ಸುರುಮಂತ ಇರೋದಾಗ ನಾನ್ ಸ್ಟಾಪ್ ಅದು ಏನು ಕೊಟ್ಟು ಗೊತ್ತಿದೆ ವಿದೌಟ್ ಬ್ರೇಕ್ ಪಾಡದ ಮನೆ ತೆರಿಗೆ ಮತ್ತೆ ಕೆಲಸದಲ್ಲಿ ಬೇಡಿ ಹುಡುಗ ಮತಕ್ಕೆ ನಮ್ಮ ಹಿರಿಯಾಗಲೇ ಏನು ಕೊಟ್ಟು ಬಂದ್ರೆ ಹಿಡಿಗೆರೆ ಪ್ರಮುಖ ಮುಖ್ಯಕ್ಕೆ ಬಂದ್ರೆ ಕಟೀಲ್ ದಾಪಡಬೇಕಾಗ್ತದೆ ಸುಮಾರು 14 ಗಂಟೆ ನಾನ್ ಸ್ಟಾಪ್ ವಿದೌಟ್ ಬ್ರೇಕ್ ಪಡೆದ ಮಾಚಾದ ಗೋಪಾಲನಾಯ್ಕ ಪಡ್ಕೊಂಡ್ರೆ ಸುಮಾರು 14 ಗಂಟೆ ವಿದೌಟ್ ಬ್ರೇಕ್ ಪಡೆದ ನಮ್ಮ ಏರಿಯಾಕ್ಕೆ ಒಪ್ಪನ ಜ್ಞಾನ ಹೋಗ್ತದೆ ದಾದ ನೋಟ್ಸ್ ಮೊಬೈಲ್ ಇಟ್ಕೊಂಡ್ರೆ ಬರೆಯುವಂತ ಚೀಟಿ ಇಜ್ಜಂತೆ ನಿರಂತರವಾದ ಗರ್ಗಳವಾದ ಮಾಡ್ತಾನ ಪರದು ಗೋಪನ ಚಿತ್ರ ಒಂಜಿ ಅದ್ಭುತವಾದ ಶಕ್ತಿ ಮಾಡ್ತಾನ ಒಂಜಿ
ಕವಿತೆ ಅನ್ನೋದು ಇದು ನೀವು ಒಂದು ದಾಯಿ ಈ ವಿಷಯ ಮಾತಾಡಲಿಕ್ಕೆ ಇದು ಪಂಡ ತುಳು ಗಾಲಿ ಕೊಡದೆ ಅಪ್ಲೋಡ್ ಮಾಡ್ಕೊಂಡು ಮಾತ್ರೆ ಹೋಗ್ಬರತ್ತೆ ಮಾತಾಡ್ಕೊಂಡು ಖಂಡಿತವಲ್ಲ ಈ ವಿಷಯ ಮಾತಾಡಲಿಕ್ಕೆ ಒಂದೇ ಅಲ್ಲ ತೆರೆಯುವುದು പോലെ ಈ ಕಾರ್ಯಕ್ರಮ ನಿಮಗೆ ಪ್ರೇರಣೆ ಮಾಡೋದು ಖಂಡಿತವಾದ ನಿಖಲ ಜಮಾನಗಳು ನಿಮ್ಮ ವಯಸ್ಸು ಮತ್ತು ನಿಮ್ಮ ಈ ಕಾಲಘಟ್ಟದಲ್ಲಿ ತಾಂತ್ರಿಕತೆ ಸೋಷಿಯಲ್ ಮೀಡಿಯಾ ತುಂಬಾ ಪ್ರಭಾವ ಬೀರುವಂಥದ್ದು ಮತ್ತು ತುಂಬಾ ಇನ್ಫ್ಲೂಯೆನ್ಸ್ ಬೀರುವುದು. ಈ ಸಂದರ್ಭದಲ್ಲಿ ಈ ತುಳು ನಿಖಿಲ್ ಈ ಡಿಜಿಟಲ್ ಮೀಡಿಯಾ ತುಳು ಸಾಧಾರಣ ಕೊಡುಗೆ ಸಾಧ್ಯ ಉಂಟಾದಂತ ಎಲ್ಲ ನಿಖಿಲ ಪ್ರಯತ್ನ ಮಾಡಿದೆ. ಬಂಡೆ ನೃತ್ಯ ಪಂಜಾಬ್ ಮಲ್ಲ ಮಕ್ಕಳ ಸಾಹಿತ್ಯ ಬರವಣಿಗೆ ನಾಟಕ ಇದನ್ನು ಮಾತ್ರ ಸ್ವಲ್ಪ ನಿಖಿಲದಾದ ಕೊಡುಗೆ ನಿಖಿಲಿನಿ ಬೇರೆ ಬೇರೆ ರೀತಿಯಲ್ಲಿ ತುಳುಕು ಸಂಬಂಧಪಟ್ಟ ಕಾರ್ಯಕ್ರಮ ಮಾಡ್ಬೋದು. ಇಟ್ ಎಂಟರ್ಟೈನ್ಮೆಂಟ್ ದಯವಿಟ್ಟು ಡಿಜಿಟಲ್ ಪ್ಲಾಟ್ಫಾರ್ಮ್ ಬರ್ತಂಡ ಇಂತೆ ಬರ್ತಂಡ ಫ್ರಾಕ್ಷನ್ ಆಫ್ ಸೆಕೆಂಡ್ ಜಗತ್ತಗ ರೀಚ್ ಆಗ್ತದೆ. ಇಡೀ ಜಗತ್ತಿಗೆ ರೀಚ್ ಆಗ್ತಾ ಹೇಳ್ತಾರೆ ಎಂಟೇ ಕಂಟೆಂಟ್ ಹೊಸ ವಿಚಾರ ನಿಖಿಲೆಗಳ ತೆರೆಯದ ಇರ್ತದ ಐದು ನಿಖಲ ಟೀಚರ್ ಬಗ್ಗೆ ಕೇಳೋದು ತಪ್ಪುದಾಲ ಇಜ್ಜಂತೆ ఒక ಒಲ್ಪಲ ಬೇರೆ ರಾಂಗ್ ಕಂಟೆಂಟ್ ಇಜ್ಜಂತ ತುಳು ಪಂಜಾಬ್ ಡಿಜಿಟಲ್ ಪ್ಲಾಟ್ಫಾರ್ಮ್ ತುಂಬು ಕೊಡೋಣ ಕೆಲಸ ನಿಖಿಲ್ ಮನ್ಕೊಲೇನೆ ಅಲ್ಲಿ ಬರ್ತು ನಿಖಿಲ್ ಕೇಳೋದು ಯಾಕಂದ್ರೆ ತುಳು ಭಾಷೆ ಒರಿಪಾಡು ಓಕೆ ತುಂಬು ಕೊಡೋಣ ಮಾಧ್ಯಮ ತುಳು ಇದು ಎಲ್ಲಿ ಪ್ರಾಂತೀಯ ಪಾತ್ರನ ಭಾಷೆ ಕನ್ನಡ ಭಾಷೆ ತುಂಬು ಕೊರಪಕ್ಕೆ ಏನು ನಮ್ಮಲ್ಲಿ ಇನಿ ಮುಟ್ಟ ನಮ್ಮ ಹಿರಿಯಕ್ಕೆ ಈ ಭಾಷೆ ಹಿಡಿಯಲು ತಗವಾಯಿತು. ಸುಮಾರು 2,500 ವರ್ಷದ ಇತಿಹಾಸ ರಾಬರ್ಟ್ ಗಾಡ್ವೆಲ್ ಒಬ್ಬರ ಭಾಷಾ ವಿಜ್ಞಾನಿಗಳು ಸುಮಾರು 1957 ಹೊತ್ತರೆ ಮಾಡಿದ್ದು ದ್ರಾವಿಡ ಭಾಷೆ ಬಾರಿ ಸ್ವತಂತ್ರವಾದ ಬಾರಿ ಸಂಪದ್ಭರಿತವಾದ ಇತರ ಭಾಷೆ ಕಂಡು ತುಳು ಭಾಷೆ ಅವು ಸ್ವತಂತ್ರ ಭಾಷೆವಾದ ಅಭಿವೃದ್ಧಿ ಹೊಂದಿದ್ದಲ್ಲ ಮಲ್ಲ ಮಟ್ಟದ ವಿಸ್ತಾರ ಸಾಧ್ಯ ಆಯ್ಕೆ ತಾಯಿಗೆ ಆಶ್ಚರ್ಯದ ಪ್ರಶ್ನೆ ಆಪರ್ತು ನೀಡಿದ್ದೇವೆ ಅಂದ್ರೆ ತಾಯಿ ನಮ್ಮ ಮಿತ್ತು ಪಿರಂಜಿ ಭಾಷೆ ಇರ್ತದೆ. 2,000 ವರ್ಷದ ಇತಿಹಾಸ ಇರ್ತದೆ ಅಥವಾ 1,000 ವರ್ಷದ ಇತಿಹಾಸ ಇರ್ತದೆ ಕರ್ನಾಟಕದಲ್ಲಿ ನಮ್ಮ ಸ್ವಲ್ಪ ಆಳ್ವಿಕೆ ಮಂತ್ರನಕ್ಕಲು ಅತನ ಆಳ್ವಿಕೆ ಮಂತ್ರನಕ್ಕಲು ಆಡಳಿತ ಭಾಷೆ ವ್ಯಾಪಾರ ಕನ್ನಡನೇ ಆಗುತ್ತೆ. 1,000 ವರ್ಷದ ಕಾಲಘಟ್ಟ ಅಳುಪೇರ ಆಳ್ವಿಕೆ ಮಂತ್ರ ಅಕ್ಕಲಲ್ಲಿ ಆಡಳಿತ ಭಾಷೆ ಕನ್ನಡ, ವಿಜಯನಗರದಲ್ಲಿ ಆಡಳಿತ ಭಾಷೆ ಕನ್ನಡ, ಐದು ಪಕ್ಕ ಹೈದರಾಬಾದ್ ಟಿಪ್ಪು ಮಂತ್ರನಕ್ಕಲೆಲ್ಲ ಕನ್ನಡ, ಬ್ರಿಟಿಷರೆಲ್ಲ ಕನ್ನಡನೇ ಆಳ್ವಿಕೆ ಭಾಷೆ ಬಂದಿದೆ. ನಮ್ಮ ಸ್ವಾತಂತ್ರ್ಯ ಬಗ್ಗೆ ಪ್ರಕಾರ ನಮ್ಮ ಈ ನಮ್ಮ ಕನ್ನಡನೇ ಆಡಳಿತ ಭಾಷೆ ತುಲೆ ನಮ್ಮ ಮಿತ್ತು ಗಿರಂಜಿ ಭಾಷೆ ಇತ್ತು. ನಮ್ಮ ಮಿತ್ತು ಗಿರಂಜಿ ಭಾಷೆ ಇತ್ತು. ನಮಗೆ ಒಬ್ಬೇ ಸರ್ಕಾರದ ಸ್ಥಾನಮಾನ ಕಂಡ ಪ್ರಭುತ್ವದ ನೆರವು ಸಹಕಾರ ಇಕ್ಕಿನಲ್ಲ ನಮ್ಮ ಭಾಷೆ ಒರಿದು ಬಂದಿಲ್ಲ. 2,000 ವರ್ಷಗಳು ಈ ಭಾಷೆ ತಾಕತ್ತು, ಈ ಭಾಷೆದ ನಿಜವಾದ ತಾಕತ್ತು ಬಗ್ಗೆ ಆ ಭಾಷೆದ ಸಂಪತ್ತು, ಆ ಭಾಷೆ ಆತ್ಮ ಸಂಪತ್ಪರಿತ ವಾಯಿದಾದ ಭಾಷೆ ಒರಿ ಭಾಷೆ ಗಳಿದು ಹೋಗೋಣ ಅಂತ ಭಾಷೆ ಏನು ಬಾತಿರಲ್ಲ, ಏನು ಕೆಲಸಗೆದಲ್ಲ, ಏನು ಬಳಸಗೆದಲ್ಲ, ಭಾಷೆ ಗಳಿದು ಹೋಗೋಣ. ಎಲ್ಲಿ ಉದಾಹರಣೆ ಪಾತ್ರರಂತಾರೆ ಯುನೆಸ್ಕೋ ಬರೆದ ಸಂಸ್ಥೆ ಬರ್ತದೆ. ಜಗತ್ತಿನ ಸುಮಾರು ರೀತಿಯ ಭಾಷೆಗಳು ಅಳಿಯೊಂದಿಲ್ಲ ಅಥವಾ ತೀವ್ರವಾದ ಗಂಡಾಂತರ ಎದುರಿಸುವುದಿಲ್ಲ. ತುಳು ಮಕ್ಕಳು ಪಟ್ಟಿ ಮಾಡ್ತೀವಿ. ತುಳುಲ ಕಠಿಣವಾದ ಸವಾಲು ಎದುರಿಸುವ ಭಾಷೆ ಅಂದಲ್ಲ ಅವಾಗ ಆ ಭಾಷೆ ತುಂಬ ಬರೋಣ ಜವಾಬ್ದಾರಿ ತಗೊಂಡಂತ ನಮ್ಮ ಊರಿ ಹೊರಗ ಸಮುದಾಯದಲ್ಲಿ ಪಾತ್ರ ಭಾಷೆ ತುಳು ಪಾತ್ರ ಕನ್ನಡ ಪಾತ್ರವಲ್ಲ ಅಕ್ಕಿ ಪಾತ್ರ ಭಾಷೆಗೆ ನಾನು ಬರ್ಬೇಕು ಗೊತ್ತು ಬೇರೆಗಳನ್ನ ಹೊರಗ ಸಮುದಾಯದವರು ನಮ್ಮ ಅವರದೇ ಒಂದು ಭಾಷೆಯನ್ನು ಮಾತಾಡ್ತಾರೆ. ಯಾರಿಗಾದ್ರೂ ಗೊತ್ತಾ ಏನಂತ ಭಾಷೆ ಹೆಸರು? ಬೇರೆಗಳ ಗೊತ್ತಿಲ್ಲ. ಕೊರ್ರ ಭಾಷೆ ಆ ಭಾಷೆ ಕೊರ್ರ ಭಾಷೆ. ಅವರ ಜನಸಂಖ್ಯೆ 18,000. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು. ಬೇರೆ ಯಾವ ಜಿಲ್ಲೆಯಲ್ಲೂ ಅವರಿಲ್ಲ. ಅಕ್ಕಲ ಜನಸಂಖ್ಯೆ 18,000. ಇನ್ನಿಕ್ಕೆ ಅಕ್ಕಲ ಭಾಷೆಯನ್ನು ಪಾತ್ರ ಖಾಲಿ 2,000 ಜನ ಮಾತ್ರ.
18,000 ಜನಸಂಖ್ಯೆ ಇದ್ದರೂ ಕೂಡ ಅವರ ಭಾಷೆಯನ್ನು, ಅವರ ಮಾತೃಭಾಷೆಯನ್ನು ಮಾತನಾಡುವವರು 2,000 ಜನ ಮಾತ್ರ. ಇನ್ನು ಆ 2,000 ಜನ ಮಾತನಾಡುವ ಒಂದು ವೇಳೆ ಅವರ ಮುಂದಿನ ಪೀಳಿಗೆ ಮಾತನಾಡದೆ ಹೋದರೆ ನಮ್ಮ ಕಣ್ಣಿನವರಿಗೆ ನಮ್ಮ ಊರಿನ ಒಂದು ಭಾಷೆ ಕಳೆದು ಹೋಗ್ತದೆ. ಭಾಷೆಗೆ ಏನು ಬಳಕೆ ಬಂದರೆ ಮಾತ್ರ ಭಾಷೆ ಉರಿಯುವುದು, ದುಮ್ಮುಗಳು, ನಿಖಲ್ನ ಶಾಲೆ ಕಾಲೇಜು ನಿಖಲ ಪಠ್ಯೇತರ ಚಟುವಟಿಕೆಗಳ ಸಂದರ್ಭದಲ್ಲಿ ಮುಂಜಾಗ್ರತೆಗಳನ್ನು ಕೆಲಸದಲ್ಲಿ ಎಂಕಲ್ ಕಾಲೇಜಿನ ಹೊರತು ಅಥವಾ ಶಾಲೆಗೆ ಹೊರತು ಶಾಲೆಯಲ್ಲಿ ತುಳು ಮಾತಾಡಲಿಕ್ಕೆ ಇಚ್ಛೆ ಯಾಪ ಸಾರ್ಥವರುವಂತ ಸ್ವಲ್ಪ ಕಮಿಟಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸ್ಥಾಪನೆ ಆದ ಅವಾಗ ಸರ್ಕಾರ ಒಂದು ನೆರವು ಲೆಕ್ಕ ಈ ಭಾಷೆ ಅಧಿಕೃತమైన ನೆರವು ಅನೇಕ ಒಂಜಾತ ಶಾಲೆಗೆ ತುಳು ಸಂಘಗಳು ತುಳು ಕೂಟಲು ಸ್ಥಾಪನೆ ಆಗಿ ಅವು 5 ಪಕ್ಕ ಶಾಲಾ ಕಾಲೇಜಿನ ತುಳು ಪಾತ್ರಕ್ಕೆ ಒಂದು ಅನುಮೋದನೆ ಕಲ ಬೇರೆ ಬೇರೆ ಚಟುವಟಿಕೆ ಸಂದರ್ಭದಲ್ಲಿ ತುಳುನು ಕೆಲಸಲೆ ಮಿತ್ರರೇ ಒಂದು ದಿನ ಬಿಡಿಸ್ಪಾಟ ಪಂಡೆ ಸಾಧ್ಯ ಆಟ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬಳಿ ಇದರಲ್ಲಿ ಕಾರ್ಯಕ್ರಮ ಇರುವಂತಹ ಒಂದು ನಿಖಲೆಗಾರಿ ಅಕಾಡೆಮಿಗಳಲ್ಲಿ ದಿನ ಬಲಿ ತುಳು ಓದಿನ ಅಕಾಡೆಮಿಗಳಲ್ಲಿ ಸಾಲಾಗಟ್ಟೆ ಮೂಕೊಂಡು ಬಂದಿದ್ದ ಬರ್ತಾರಲ್ಲ ಆ ಕೂಗಲು ಓದುನಲ್ಲಿ ಸಂಭ್ರಮದಲ್ಲಿ ಕಾರ್ಯಕ್ರಮಕ್ಕೆ ಇಟ್ಟಿರುವಂತ ಈಗ ಟೀಚರ್ ಒಟ್ಟಿಗೆ ಬರ್ತಂತ ಕಾಂಡೇಟ್ ಬಯ್ಯ ಮಟ್ಟ ಒಕ್ಕ ಬಯ್ಯ ಮಗ ಈಗ ಇದು ಪ್ರಮಾಣ ಸರ್ಟಿಫಿಕೇಟ್ ಪುಸ್ತಕ ಇಂಚಮಾತ ಕೊರಪಾದ ಬಟ್ ನಮ್ಮ ಚರಿತ್ರೆ ನಮಗೆ ತಿಳಿಯೋದು ಕಲ್ಪನಾ ಉದ್ದೇಶ ನಮ್ಮ ಹಿನ್ನೆಲೆ ನಮ್ಮ ಪರಂಪರೆ ನಮಗೆ ತಿಳಿಯೋದು ಕಲ್ಪನಾ ಉದ್ದೇಶ ಇನಿ ಕಾರಿನ ಆಟಿದ ಊಟ ಪಟ್ಟದ 25 ಮಗ ಮನಸ್ಸು ಕೆಲಸ ಮಾಡ್ತದೆ ಮುಗಿತು ಬಡ್ಪ ಅದು ಮಾತ್ರ ಅರ್ಥಗಳು ಬದುಕು ಕನ್ನಡದಲ್ಲಿ ಇದನ್ನ ಒಬ್ಬರು ಬರ್ಪನಮ್ಮ ಅದು ಮಾತ್ರ ತುಳು ಬದುಕು ಅದನ್ನ ತುಳು ಉರಿಪವನ ಕನ್ನಡ ಕಾಲಿ ಒಬ್ಬರು ಬರ್ತಂದ ಯಾವೊಂದು ನಮ್ಮ ಹಿರಿಯ ಕೆಲವು ಕನ್ನಡ ಬಾರಿ ಪರಿಶ್ರಮ ಬಾರಿ ಭಕ್ತಿ ಬಂದಿದ್ದೇನೆ ಆ ಕನ್ನಡ ತಿರುವಡಕ್ಕೆ ಬಾರಿ ಮಲ್ಲ ಶ್ರಮ ಉಂಟು ಬಾರಿ ಮಲ್ಲ ಪರಿಶ್ರಮ ಉಂಟು ಬಾರಿ ಮಲ್ಲ ಬದುಕು ಕಂಡ ಅನ್ಕೊಂಡ ಖಾಲಿ ಗೊಬ್ಬರಪ್ಪನ ಗ್ರೌಂಡ್ ಆಗ್ತದೆ ಇನ್ನು ನಮಗೆ ಕಂಡ ಅನ್ಕೊಂಡ ಗೊಬ್ಬರಪ್ಪನ ಗ್ರೌಂಡ್ ಆಗ್ತದೆ ಸಾಧ್ಯ ಆಡ ಕನ್ನಡ ಗೊಬ್ಬರ ನಾಟ 10 ಜನ ಸೇರಿದೆ ಆ ಕನ್ನಡ ಒಂಜಿ ಪುಲೆ ಮಾಡ್ತಾರೆ ಒಂಜಿ ದುಂಬದಾಗಲೇ ನಮ್ಮ ಏರಿಯಾಕ್ಕೆ ಮೂಜಿ ಪುಲೆ ಮಾಡ್ತಾರೆ ನಿಖಲಪಾಳ ಕನ್ನಡ ಗೊಬ್ಬರ ಪೋಯಾರ ಒಂಜಿ ಪುಲೆ ಮಾಡ್ತಾರೆ ತುಳು ಊರಿ ಆ ಊರು ಎಂಚಬಲ್ಲೆ ಮತ್ತೆ ಒಂಜಿ ಊರದ ಕನ್ನಡ ಒಂಜಿ ಊರು ಕನ್ನಡ ಬೆಂಪುರನೇ ಉಂಟಾನ ನಮ್ಮ ತುಳು ಬಳಕೆ ಬಂತಂತನ ಈ ಬೇಸಾಯ ಬೆಣ್ಣೆ ಬೇಸಾಯಕ್ಕೆ ಸಂಬಂಧಪಟ್ಟ 25 ಶಬ್ದಗಳು ಆ ಊರದ್ದು ಮಾಜಿದ ಹೋಗ ಬೆಣ್ಣೆ ಕಂಡ ಕಟ್ಟಪುಡಿ ನೇಟಿ ಕೊಯ್ಪುಡಿ ಮುಡಿ ಇಂಚ ಮತ್ತೆ ನಮ್ಮ ಬೆಣ್ಣೆ ಬೇಸಾಯ ಬಂದ್ರೆ ಮಾತ್ರ ಈ ಪಾತ್ರದಲ್ಲಿ ಇಂಜಿನ ಬಳಕೆ ಬಂದ್ರೆ ಆ ಶಬ್ದಗಳು ಆ ಭಾಷೆಯನ್ನು ಕೊಂಡು ಐನದಾಗ ತುಳುತ ಮಿತ್ತು ಕಾಳಜಿ ಬಗ್ಗೆ ಮಾತಾಡಿದಾಗ ಅತನ ಬಗ್ಗೆ ಕಾರ್ಯಕ್ರಮ ಮಾಡಿದಾಗ ಇಂಚಿನ ಗೇನ ನಾಲೆಜ್ ಈಗಲ ಮಾತು ಕೊಡದೆ ಪಂಡೊಮ್ಮೆ ಮತ್ತೆ ಸುದೀರ್ಘ ಒಂದು ಬಂದಿದೆ ಗೊತ್ತಿರಲಿಲ್ಲ ಇದು ಹೊರತು ಇದು ಮಾತಾಡೋಕ್ಕೆ ಅಂಚನೆ ಸ್ವಲ್ಪ ಲಿಖದ ಅವಕಾಶ ಮಾಡ್ತಾರೆ ಪ್ರಿನ್ಸಿಪಾಲ್ ಒಬ್ಬ ಮಾತಾ ಶಿಕ್ಷಕ ವೃಂದದಲ್ಲಿ ಮಾತಾ ವಿದ್ಯಾರ್ಥಿಗಳಿಗೆ ಯಾರು ಸೋವಿಂದ ಸೌಲಭ್ಯ ಸೌಲಭ್ಯ ಅಕೇರಿಯಲ್ಲಿ ಭಾಗದ ತುಳುನಾಡಿನ ತುಳುತ್ತ ಪರಂಪರೆ ಉಂಟು ಎಲ್ಲ ವೈಯಕ್ತಿಕ ಪಾತ್ರರಾಗ್ತದ್ದು ಪಂಜುರ್ಲಿ ದೈವದ ನೇಮ ತೊದುಕುವರು ಬೇತೆ ನೇಮಕವಾಗಲು ಪೋರ್ಪೋರ್ನಿಗೆ ದೈವ ಪಾತ್ರ ಬಂತು 10 ಜೋಗಿಲಿ 1 ಜೋಗಿಲ ಕೈಯ ನಡಪಾದು ಬರುತ್ತೆ ಮತ್ತು ತಾಯಿಯ ಮಕ್ಕಳನ್ನು ನಾನು ಒಂದು ತಾಯಿಯ ಮಕ್ಕಳಾಗಿ ನೋಡಿಕೊಳ್ತೇನೆ ಅಂತ ನೀವು ಬೇತೆ 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 ಭಾಷೆ ಬೇತೆ ಬೇತೆ ಆಚಾರ ವಿಚಾರ ಧರ್ಮ ಅಂತ ಹಿನ್ನೆಲೆ ಬಂದು ಮಾತೆ ಏರಿಕ ಪ್ರಿನ್ಸಿಪಾಲ್ ನಡಪಾದ ಅಂಚೆ
ನಿಖಿಲೆ ರೂಪದ ಜವಾಬ್ದಾರಿ ನಾವು ನನ್ನ ತುಂಬು ನಿಖಿಲೆ ಉನ್ನತ ವಿದ್ಯಾಭ್ಯಾಸ ಹೋಗ್ಬಾರು ಪಿದೈ ಊರಿಗೆ ಹೋಗ್ಬಾರು ನಮ್ಮ ವಿವಿಧ ಭೇದ ಭಾವ ಬೇರೆ ಬಲ್ಲಿಯಿಂದ ಬರ್ಪುನ ಸಂಕಲ್ಪ ಒಂದು ದೈವದ ಅಭಯ ಸೂರ್ಯ ಚಂದ್ರನಾಥ ಕಾಲ ಮಟ್ಟ ಪತ್ತಪ್ಪೆ ಜೋಗ ಲೆಕ್ಕ ನಿಖಿಲೆ ನಡಪಾದ ಕೊಪ್ಪೆ ಇಂಚ ದೈವದ ಕೊಡಿಯಲ್ಲಿ ದೈವ ಕರೆಯಿತು ಬಂದವರಿಗೆ ಕೇಳಿಕೊಟ್ಟು ಏರು ಮಾತ್ರ ಬೈದೇರ ತಂತ್ರಿದಾರ ಬೈದೇರ ಮೂಲಪಾಲದ ಬೈದೇರ ಬುದ್ಧಿದಾರ ಬರ್ತೇರ ಶೇಖರ್ ಬರ್ತೇರ ಊರಿನ ಯಾರಾದರೂ ಮುಸಲ್ಮಾನರು ಬಂದ ಅಂದ್ರೆ ಅವ್ರಿಗೊಂದು ಬೊಂಡ ಕೊಡಿ ಕ್ರೈಸ್ತರು ಯಾರಾದರೂ ಬಂದಿದ್ದಾರ ಕ್ರೈಸ್ತರು ಯಾರನ್ನ ಬರ್ತಿದಾರ ಕ್ರಿಸ್ತಾನ್ದಾರ ಎಲ್ಲ ಬರ್ತಿದಾರ ಹತ್ತಿರ ಬೊಂಡ ಕೊಡಲಿಲ್ಲ ಅಂದರೆ ದೈವ ಆಮೇಲೆ 14 ಜಾತಿ 14 ಕರ್ತವ್ಯದೆಲ್ಲ ಅದರ ಆಶಯ ಏನು ಅಂತ ಹೇಳಿದ್ರೆ ನಾವು ಎಲ್ಲರನ್ನೂ ಕೂಡಿಕೊಂಡು ಎಲ್ಲರನ್ನೂ ಸೇರಿಕೊಂಡು ಮುಂದಕ್ಕೆ ಹೋಗುವಂಥದ್ದು ಹೊಸತನ ತೋಡಡ ಪರತನ ನಿಗಿಪಡ ಅಂತ ದೈವ ಹೇಳುವಂಥದ್ದು ನೀನು ಹೊಸತನ್ನೇನು ಮಾಡಬೇಕಾಗಿಲ್ಲ ಆಗ ತಳೆಯನ್ನು ಮುಚ್ಚಬೇಡ ಅಂತ ಅಂದ್ರೆ ನಾನು ದಾರಿ ತೋರಿಸಿಕೊಟ್ಟಿದ್ದೇನೆ ಈ ದಾರಿಯಲ್ಲಿ ನಾವು ಎಲ್ಲರ ಜೊತೆಯಾಗಿ ಹೋಗುವ ಈ ಅಭಯದ ಈ ಆಶಯಗಳು ನಿಮ್ಮಲ್ಲಿ ಇರಬೇಕು. ಯಾಕಂದ್ರೆ ನೀವೆಲ್ಲ ವಿದ್ಯಾರ್ಥಿಗಳು ನಾಳೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗುವವರು ಎಲ್ಲಿ ಹೋಗ್ತೀರಂತ ಯಾರಿಗೂ ಗೊತ್ತಿರಲಿಲ್ಲ, ಯಾವ ದೇಶ ಯಾವ ಊರು ಅಥವಾ ಎಲ್ಲಿ ಅಂತ. ನಾಳೆ ಒಳ್ಳೆ ಒಳ್ಳೆಯ ಕೆಲಸವನ್ನು ಉದ್ಯೋಗವನ್ನು ನಡೆಸಿಕೊಂಡು ಇಲ್ಲಿ ಹೋಗ್ತೀರಿ, ಬೇರೆ ಬೇರೆ ಕಡೆ ಹೋಗ್ತೀರಿ. ಸೊ ಇಂಥ ಸಂದರ್ಭದಲ್ಲಿ ಈ ಆಶಯಗಳು ನಮ್ಮನ್ನು ವಿಶ್ವ ಮಾನವರನ್ನಾಗಿ ರೂಪಿಸ್ತದೆ. ಎಲ್ಲ ಕಡೆಯೂ ನಮಗೆ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ಆಶಯಗಳು ಸದಾ ನಮ್ಮಲ್ಲಿ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೇನೆ. ತುಳುನಾಡ ಸಂಸ್ಕೃತಿ ఒక ఆచార విచారాల ಬಗ್ಗೆ ತಿರುಪಾಗಿ ಮಲ್ಲ ಬೇರೆ ಮನೆ ಬಂದು ಕೆರೆಗೆ ಉಡಲ್ ತಿನ್ನಿಸೋದು ಸರ್ ಬೇರೆಗೆ ನಮ್ಮ ಕಾಲೇಜ್ ಮಲ್ಲ ಕಲ್ಪಾಗಿ ಆಯ್ನ ಡಾಕ್ಟರ್ ಮೀನಾಜಿ ಮಣಿಕರ್ನ ಕೆಂಪುದ ಕಾಣಿಕೆಗಳು ಬಂದಿದ್ದೇನೆ. ಇನ್ನಿತ ಸಮೇತ ಗುರುಕಾವ್ಯ ವಯಸ್ಸನ್ನ ಶಾರದಾ ಕಾಲೇಜ್ ಕಲ್ಪಾಗಿ ಅಂತ ಮಲ್ಲ ಕಲ್ಪಾಗಿ ಡಾಕ್ಟರ್ ಮೀನಾಜಿ ಮಣಿಕರ್ನ ಗುರುಕಾವ್ಯ ವಯಸ್ಸಿನ ಸಂಪನ್ನವನ್ನು ಅರೆಯನ್ನು ಬಾಕಿರದ ಕಟ್ಟೆಗೆ ಮೋಕೆ ಕಲ್ಪನೆ. Most respected Taranath sir and all the members of Bhasha Sangama, my dear colleagues, students, non-teaching staff members, everybody. A very, very wonderful morning to all of you and namaste. Language. Now all of you have got a beautiful smile on your faces, I know why. I'll come to that. But even before that, language has got essentially 3 components. One is the cultural component, the other one is the aesthetic component, that is the beauty of language, and the third one is the scientific component of language. Now when it comes to the scientific component of language, it is basically called as linguistics. Linguistics is the scientific science of language, or the scientific study of language. For example, in English, how do you construct the future perfect tense? You will write, I will have gone, I will have studied, I will have written. After 8 hours, I will have completed this homework. Okay? So what is will here? Will is an auxiliary verb. The very few languages in the world which deals with the future perfect tense without this auxiliary, without this will. Can you name a few languages which does not have this will, wherein future perfect tense is able to be constructed without the auxiliary? One is French, one is Spanish, and one is Tulu.
Did you know that? You didn't know that. Tulu, just like any other Indian language, is very highly capacitated to form a complete meaning with just one word. When we say a word, a simple word like poi, we would be able to understand that it is implied that we have to go somewhere. There is no subject, there is no object, there is no complement, there is nothing. But you can't form a similar sentence structure with a language like English. You can't say, go. It's not possible. You go there, right? Come here. It is not possible just by a single word. And that is the beauty of most of the Indian languages, including Tulu. Sir, I don't know how many of you are really touched by the way he spoke. He has touched on two different areas of the language, out of which a most important area is the Sthalanama Charitra. That is the name or the history associated with a place name. It is a very important concept in linguistics. When you look into certain names, you would be able to understand the history associated with that place. For example, Hampanakatte. Correct? Anybody is there who knows the history behind the name Hampanakatte? Anybody? It is said that there was a man named as Apanna. He used to sit continuously in a katte. Katte is basically a tree, and then there would be a foundation stone which is called a katte, and he used to sit there. After some time it became Hampanakatte. So there are two types of phenomena that is happening here. One is the history part, the familiarity associated with the history, and the second thing is how language moves on. For example, in English, if you take cup and saucer, that's a very, very common thing, just like bread and butter. So when you speak about it in top speed, it even becomes cup and saucer. So and is reduced to the sound m. Just like that, a person who sits there in the katte named as Apanna, after some time, because of the familiarity, it becomes Hampanakatte. So two types of this one. So he very, very elaborately described about place names like Kotekar, Pilikula, Pilikur, and the history associated with it. Likewise, we have got different types of books in different Indian languages wherein scholars have studied extensively. It is not something that is, you can just do randomly. For example, Lord Ayyappa is very prominent and his lineage is traced to Buddhism in Kerala. So we have got places like Madha, which has got place names like Madha, Kallu, etc. All these things, when it comes, it refers to the early monasteries associated with Buddhism, or else probably linked to the god of Hindu pantheon, Ayyappa. So there are people who have studied very, very rigorously about it and then region. So just like that, sir has very beautifully described, and this local familiarity is very much important for students to understand. That is why instead of choosing other place names, he chose place names which is very familiar to you so that you can relate. So here, what has come? The beauty of language has come, the culture of language has come, and also the scientific study of language has come. So just like, if I asked this particular boy which family he would belong to, he would tell me a name. She might say another name. Just like that, languages also belong to different families. It is called as the language family. If we are supposed to draw a family tree, we will start with our great-grandfather, then proceed to us, probably our children. Just like that, the language also has got a family tree. So if you would like to compare certain words like brother, brata in Sanskrit, correct? Brethren. All these things have got a similar consonant structure, a combination of b as well as r. If you take the word mother in English, mata in Sanskrit, mater in Latin, which means that the root is always the same. So that family belongs to the Indo-European family. Just like that, we have got the Dravidian family of languages also. There is a debate whether Tulu
precedes Tamil or Tamil precedes Tulu. I am not a great linguist expert to right now comment on that, but Tulu is a very, very ancient language, and the Lipi was somewhere, lost in transaction. Thanks to the different study chairs as well as the different associations in schools presently invested in Bangalore who have tried to reiterate and who have tried to rediscover the Lipi of Tulu. Though I am not a Tuluva, I am the only non-Tuluva person who was sitting on the stage here. So, though I am a non-Tuluva person, I am able to read the Tulu. Why? Because the Lipi is very highly similar to Malayalam. Now, while I was dealing with the resource person earlier in my office, I spoke to him about it, and he told me a very, very nice thing. He said that earlier in Kerala, all the priests who used to go to Kerala, they were from the Tulu Brahmin community. So they had got a text that was written on palm fronds. You know what is palm fronds? Okay, they had text. And they used to take those texts, and that is how maybe the Lipi merged. During my research, that is PhD research, my PhD research was based on Malayalam language, on cultural translation, focusing on Malayalam cultural words to English. So I had got a brief facet in my PhD research dealing with the history of Malayalam language, especially that dealing with Kunja Devdajan, who is supposed to be and who is called as the father of Malayalam language. So what he has written is, Malayalam is a combination of both the Tamil as well as Sanskrit, and it has got a certain combination. But when we, read the present Tulu script and the present Malayalam script, there is a lot of combination, and it cannot be entirely from the Devanagari script if I am not wrong. But then Malayalis believe that Malayalam is derived from the Devanagari script. There are different scripts also. The way we write, in your language what you call as fonts, the way we write is called as a script. And I am pretty sure that mostly there should be some connection between Tulu and Malayalam, because the similarity between Tulu and Malayalam and Tamil is much greater than the similarity between Tulu, Kannada and Telugu. All these are Dravidian languages. There is one more Dravidian language which is available in Pakistan. Can anybody name it? I can give you a cool clue, Balochistan. There is one more Dravidian language which is spoken in Pakistan, in the present day Pakistan, Balochistan province. Anybody? It is called as Brahmi. It is spoken by the people of Balochistan and Pakistan. So language is a beautiful thing. And as sir was rightly saying, you can create a lot of content and you can digitize Tulu in a great way. Maybe it is related to the place names, maybe it is related to the Tulu culture. If you would look at the similarity between the different words, for example, Namakku, Namalku, there are a lot of similarities between, Tulu and Malayalam. So you can create a lot of content. You can actually popularize Tulu. You can join, the Tulu movement along with the great stalwarts here. There are so many things that you can do. And I am really very, very happy as well as obliged because Karnataka Tulu Sahitya Academy has got a monthly program wherein we invite college students and they group college students into small groups of 35 or 40 and they encourage Tulu literature and Tulu reading. So I was telling him that some of my students like me, they do not know Tulu. And immediately he said, this program is meant for the people who do not know Tulu so that we can extend it. What a beautiful thought that was. And I have already agreed that probably next month, if they would permit, we would be very happy to send a few students there so that I can also join along with you people and learn Tulu. One more thing, I am also extremely thankful to him because he has volunteered to donate a lot of books associated with Tulu language and literature as well as Kannada literature to our library. A big round of applause to sir for that.
and gratitude, sir, on account of the growth of the students. And currently I'm doing a research. My research is based on Teyyam, Bhuta Kolas and such things, such cultural forms. So what I understood during my research is that Tulu culture exemplifies folk culture as well as very sustained living as well as life practices. Here when I stepped into the auditorium, I did not see chart papers. I saw coconut fronds and flowers, everything like that. But today we speak about sustainability goals. We speak about a green campus. You should understand that the moment it was westernized, the paper came in and a lot of these things came in, which was continuously a burden and is still presently a burden on this earth. Now when Western people speak about sustainability goals, when they speak about a green campus, we should continuously be reminded that this was our culture. We have never touched the plastic or flex boards and things like that. So whatever we find here is completely related to our folk lifestyle, completely related to friendliness with the earth and highly sustainable. So this is the culture that you should imbibe and you should make a part of your lifestyle. We are a very small family. We are a very small family of, let us say, 3 people. But still the amount of plastic, still the amount of paper that we throw in every single day, that I particularly throw in every single day, keeps me wondering what would happen to a large family of, let us say, 8 or 10, especially when there are small children also involved. So this was not our culture. This is not how we have been brought up by our ancestors. This is not how we should be giving the world to our next generation. These days we are very, very busy about running to achieve this, scrambling to achieve that, highly inattention, etc. On this note, I would like to tell you a small story. There is a fisherman, and the fisherman is very relaxed. He is not bothered whether he catches the fish or not. And his nauka, or the doni that you call in Tulu, or the boat, the small wooden canoe, is stationed in the river just like that. And he is not bothered. He is not bothered about going anywhere. He is not bothered about catching fish. Nothing he is bothered about. So a man asked him, "Why aren't you doing anything?" Then he said, "What am I supposed to do?" "No, you are supposed to catch a lot of fish, then make a lot of money, then what? Then live happy." Then he said, "Maintaining that money?" "Yes." "What do you think I am presently doing? Do you think that I am unhappy in any way? I am at peace and I am very happy." So it is a very, very basic philosophy, but that philosophy is embedded in every single cultural vibe that you see in the folk culture of the Tulus. Now speaking about the Bhuta Kola or the Nema, you can see a lot of people guised as, perhaps the wild boar. If you were to say the Varahamurti, it is basically the wild boar. It is an incarnation of Lord Vishnu. It essentially describes the evolution process on this earth. But along with that, it is also a kind of worship. That is, when we have got this cultivation, it is basically the wild boars that come and destroy the crops. So it is basically a prayer also. That is, we are doing our best in cultivation. So you should also help. So it is basically the worship against the binary forces of the good as well as the evil. It's a basic, simple philosophy of life, and yet it is very, very complicated. It speaks about inclusion, including even the wildest animal into normal day life. So that is the beauty that you should be reminded of. I know that you are very, very excited for the different types of competitions that we are conducting. But language translation is a huge area. So sir also has got a lot of opportunities related to translation. Any students who are good in, the students of Mangalore, they are very blessed because by birth they become polyglots. You know what are polyglots? People who can handle more than 2 languages are called as polyglots. So you know multiple languages. For example, you know Tulu. There are people who belong to the Villava community, they know Malayalam as well.
you know English, you know Hindi, some people would know some other languages also. So in that case, you are automatically by birth blessed as polyglot. So why don't you put this? Why don't you bring this up into translation and generate something productive? So I have already volunteered, stating that I can take up a few translation projects. I would be really happy if some of my children also join in this venture. So you can try translating maybe Tulu to Konkani or Tulu to English, Tulu to Malayalam. There are a few Tamil speaking people here, so Tulu to Tamil, Tulu to Marathi or Tulu to Hindi, and just take it forward. So I hope that you will make the best of this opportunity extended to you. Sir, very, very heartfelt thanks to you for coming to our college and enlightening our students. I am not very sure whether they have understood the meaning of each word that you said with its entire depth, but we are indebted as a college. On my personal behalf and on behalf of my staff and students and this entire Sharda group, I extend a very heartfelt thanks to you. Thank you. Bukan Indonesia tanpa lain ini usulkan juga. ಬಂಧುಗಳೇ ಈ ಸಭಾಂಗದಿಂದ ಅಕೇಡಿದಟ್ಟು ಸೋಲ್ಯ ಸಂದಾಯ ಮಂತ್ರಗಳಲ್ಲಿ ಸಹ ನಾವು ಮಾತರಿಗಳ ಸೊಲ್ಮೆರು ಈ ಕಾರ್ಯಕ್ರಮದ ಮಲ್ಲ ಬಿಂಡೆರಾದ ಬತ್ತಿನ ತಾರನಾಥ್ ಗಟ್ಟಿ ಕಾಪಿಕಾಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಬೆರೆದು ಉಡರ್ ತಿಂಜಿನ ಸೊಲ್ಮೆರು ಈ ಲೇಸಿಗೆ ಗುರುಕಾರ್ಯದ ಮದಿಪುಕೊರ್ನ ನಮ್ಮ ಕಾಲೇಜ ಪ್ರಾಂಶುಪಾಲರಾಯಿನ ಡಾಕ್ಟರ್ ಮೀನಾಜೆ ಪನಿಕರ್ ಮ್ಯಾಮ್ ಬೇರೆಗ್ಲ ಉಡರ್ ತಿಂಜಿನ ಸೊಲ್ಮೆರು ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಆಯ್ನ ಅಮಿತಾ ಆಳ್ವ ಮ್ಯಾಮ್, ಪೃಥ್ವಿ ಮ್ಯಾಮ್, ಸ್ನೇಹ ಮ್ಯಾಮ್ ಮೇಲಿಗೆ ಈ ಕಾರ್ಯಕ್ರಮದ ಪರವಾಗಿ ಉಡಲ್ ತಿಂಜಿನ ಸೊಲ್ಮೆರು. ಸಮಯ 4 ನಿಮಿಷಕ್ಕೆ 5 ನಿಮಿಷ. ಇನ್ನ ಸಮಯ ಶುರು.
ತೀರ್ಪುಗಾರನ ಮನೆಗೆ ಅಮೃತ್ ಬೇರೆ ಜನರ ಸಮಯ 1 ನಿಮಿಷ 42 ಸೆಕೆಂಡ್. ನಾಲ್ಕು ಕ್ರಮ ಸಂಖ್ಯೆ 3 ಸುಹಾಸ್. Irna bersama Sur.
ತುಳುನಾಡು ಬಿರುದುದ ಬೇರೆ ಕೋಟಿ ಜನರ ಪುಟ್ಟಿನವು ನಾಗರ ಬೇರೆ ಎಲ್ಲ ಆಯ್ನವು ನಿಕ್ಕಿನ ಹೊರ ಕೊಡ ಫಲ ಬಯಲಂಚಿ ಪೂರ ನಮ್ಮ ಕುಟುಂಬದ ತುಳುನಾಡದ ಒಂಚಿ ಮಗಿನ ತುಳಿಮಗ ತೆಲಂಗಾಣ ತುಳುನಾಡು ತೂಪಿನಂಚಿನ ತೆಲುಗಿನ ಮಸ್ತು ಬದುಕದ ಓಡ వచ్చిದ ಪಕ್ಕಕ್ಕೆ ಜೊತೆ ಎಡ್ಡೆತ್ತು ಬದುಕಿದ